ಅದಕ್ಕೂ ಸಾಕ್ಷಿಯಾಗುತ್ತೆ. ಓಂ ಶ್ರೀಯಪ್ಪತ್ತೇ ನಿತ್ಯ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತವಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೈಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ಅಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃಪತಿಂ. ಈಗ ತಾದ್ವಿದ್ಯಾಧಿಕರಣಂ ಪರೇಣ ಚ ಶಬ್ದಸ್ಯ ತಾದ್ವಿಧ್ಯಂ ಭೂಯಸ್ತ್ವಾತ್ತು ಅನುಬಂಧಃ ಸಾಧನೆಭ್ಯೋ ಅಧಿಕಾ ಭಕ್ತಿ. ಈಗ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಹೇಳ್ತಾರೆ. ಸಾಧನೆ ಏನು ಮಾಡಿದರು, ಶ್ರವಣ ಮರಣ ಧ್ಯಾನ ಎಲ್ಲ ಮಾಡಬೇಕು, ಕೊನೆ ದೇವ್ರ ಕಾಣಲೇ ಇಲ್ಲ ಇಷ್ಟು ಮಾಡಿದರು ಕೂಡ. ಯಾಕೆ ಗೊತ್ತಾ, ಅವನಿಗೇನಿಲ್ಲ, ಭಕ್ತಿ ಇಲ್ಲ, ಅದು ಸ್ವಾರಸ್ಯ. ಭಕ್ತಿ ಇಲ್ಲದೆ ಹೋದರೆ ಅವನಿಗೆ ಎಂದು ಎಷ್ಟೇ ಸಾಧನೆ ಇದ್ದರೂ ಹೆಲ್ಪ್ ಆಗೋದಿಲ್ಲ. ಭಕ್ತಿ ಇರಬೇಕು. ಉದಾಹರಣೆಗೆ ಓದೋ ಅಪೇಕ್ಷೆನೇ ಅವನಿಗಿಲ್ಲ, ಯಾವ ಸ್ಕೂಲಿಗೆ ಸೇರಿಸಿದ್ರು ಎಲ್ಲೋದ್ರೂ ಅವನಿಗೆ ಬರೋದಿಲ್ಲ. ಯಾಕೆಂದರೆ ಬೇಸಿಕ್ ರಿಕ್ವೈರ್ಮೆಂಟ್ ಏನು, ಇಂಟ್ರೆಸ್ಟ್ ಅದೇ ಇಲ್ಲ ಅವನಿಗೆ. ಭಕ್ತಿ ಎಂಬುದು ದೇವ್ರ ಬಗ್ಗೆ ದೊಡ್ಡವ್ರ ಬಗ್ಗೆ ಬಂದರೆ, ಬೇರೆ ವಿಷಯ ಬಂದರೆ ಇಂಟ್ರೆಸ್ಟ್ ಅಂತ ಕರಿತೇವೆ. ಇಂಟ್ರೆಸ್ಟೇ ಇಲ್ಲದೆ ಹೋದರೆ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ನಾವು ಎಫ್ ಡಿ ಇಡೋದಿಲ್ಲ ಅದೇನರ್ಥ, ಎಫ್ ಡಿ ಇಡೋ ಇಂಟ್ರೆಸ್ಟೇ ಇಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಇಂಟ್ರೆಸ್ಟ್, ಆ ಇಂಟ್ರೆಸ್ಟ್ ಕೌಂಟ್ ಆಗೋದು ಯಾವಾಗ, ಇಟ್ಟ ಮೇಲೆ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಫೋನ್ ಬರ್ತಾ ಇರುತ್ತೆ, ಅವ್ರು ಫೋನ್ ಮಾಡ್ತಿರ್ತಾರೆ ಹಗಲಲ್ಲ, ಈಸ್ಗೆ ಆಸ್ಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಮಸ್ತ್ ಬೈದವ್ರು ಫೋನ್ ಮಾಡ್ತಾರೆ. ಮತ್ತೆ ಅವ್ನು ಭಾರಿ ಬೆನಿಫಿಟ್ ಯೋಚನೆ ಮಾಡದೆ ಹೋದಾಗ ಭಾರಿ ತೊಗೊಂಡು ಏನು ಮಾಡ್ತೀರಿ, ಗೊತ್ತಾಯ್ತಾ? ಅದಕ್ಕೆ ಭಕ್ತಿ ಇಲ್ಲದೆ ಹೋದ್ರೆ ಯಾವುದು ಕೌಂಟ್ ಆಗೋದಿಲ್ಲ. ಇದು ವೆನ್ ಇಂಟ್ರೆಸ್ಟಿಂಗ್. ಇದರಿಂದ ಒಂದೇ ವಿಷಯನೇ ಎಲ್ಲರೂ ದ್ರೋಣಾಚಾರ್ಯ ಶಿಷ್ಯರೇ, ಕೌರವ ಇಬ್ಬರು ಕೂಡ ಯುದ್ಧನೂ ಪರಸ್ಪರ ಮಾಡಿದರು. ಆದರೆ ದ್ರೋಣಾಚಾರ್ಯ ಶಿಷ್ಯರಲ್ಲಿ ದ್ರೋಣಾಚಾರ್ಯ ಸೋತರು. ಕೊನೆಗೆ ದ್ರೋಣಾಚಾರ್ಯ ಶಿಷ್ಯರು ಬಿಟ್ಬೇಡ, ಯಾರಿಗೆ ಸೋತರು, ದ್ರೋಣಾಚಾರ್ಯ ಸೋತು ಹೋಗ್ಬಿಟ್ರು. ಅಂದರೆ ಏನಾಯ್ತು ಅಲ್ಲಿಗೀಗ, ಸ್ವರೂಪ ಯೋಗ್ಯತೆ ಎಂಬುದು ಮುಖ್ಯ, ಸ್ವರೂಪ ತಾರತಮ್ಯನೂ ಅಷ್ಟೇ ಮುಖ್ಯ. ಅವ್ರು ದುಷ್ಟರಲ್ಲ ಅವರು, ಆದರೆ ತಾರತಮ್ಯದಲ್ಲಿ ಕಡಿಮೆ ಆಗಿದ್ದು ಸೋತರು. ದುಷ್ಟರೆಲ್ಲ ಸೋತಿದ್ದು ದುಷ್ಟತನಕ್ಕೇನೆ ಸೋತರು ಅವರು. ಅದಕ್ಕೆ ಬರೋದಿಲ್ಲ, ಅದೇ ಹೇಳ್ತಿರೋದು. ಇವತ್ತು ಕಾನೂನು ಗೊತ್ತಿದ್ರೆ ಫಾಲೋ ಮಾಡಬೇಕು ಅಂತಿದೆಯಾ? ದುಷ್ಟರಿಗೆ ಕಾನೂನು ಭಾರಿ ಚೆನ್ನಾಗಿ ಗೊತ್ತಿರೋದು, ಗೊತ್ತಾಯ್ತಾ? ಯಾವ ಲಾಯರ್ಗೆ ಹೇಳ್ತಾ ಹೀಗೆ ಮಾಡಿ ಅಂತ ಹೇಳ್ಕೊಡ್ತಾರೆ ಬೇಕಾದ್ರೆ. ಯಾಕಂದರೆ ಅವ್ರಿಗೇನಿಲ್ಲ, ಅದರಲ್ಲಿ ಶ್ರದ್ಧೆ ಇಲ್ಲ. ನಾಲೆಡ್ಜ್ ಬೇರೆ, ಶ್ರದ್ಧೆ ಬೇರೆ. ಕಳ್ಳತನ ಮಾಡಿಕೊಡೋದು ಅಂತ ಎಲ್ಲರಿಗೂ ಗೊತ್ತಿದೆ, ಕಳ್ಳರಿಗೂ ಗೊತ್ತಿದೆ. ಇಲ್ಲದವ್ರಿಗೆ ನೋಡಿ ಜೋಬಿಗೆ ಕೈ ಹಾಕ್ತಿದ್ದ. ಯಾವುದು ಗೊತ್ತಾಗದೆ ಕೈ ಹಾಕ್ತಾನೆ, ತಾನು ಮಾಡೋ ತಪ್ಪು ಅಂತ ಗೊತ್ತಿರೋದ್ರಿಂದ. ಆದರೂ ಫಾಲೋ ಮಾಡ್ತಾನೆ ಅವನು, ಮಾಡೋದಿಲ್ಲ. ಅದೇ ದುಷ್ಟತನ ಅಂದರೆ ಅದೇ. ಗೊತ್ತಿದ್ದನ್ನು ಫಾಲೋ ಮಾಡಿದರೆ ದುಷ್ಟ ಅನಿಸೋದಿಲ್ಲ ಅವನು. ಗೊತ್ತಿಲ್ಲದೆ ಫಾಲೋ ಮಾಡೋದು ಬೇರೆ, ಗೊತ್ತಿದ್ದು ಫಾಲೋ ಮಾಡೋದು ಬೇರೆ, ಗೊತ್ತಿದ್ದು ಫಾಲೋ ಮಾಡದೇ ಇರೋದು ಬೇರೆ. ಇವತ್ತು ಓದಿದ ಮಾತ್ರಕ್ಕೆ ಏನಂತ ತಿಳ್ಕೊಬಾರದು ನಾವು, ಒಳ್ಳೆಯವನು ಅಂತ. ಆ ನಾಲೆಡ್ಜ್ ಬಂದಿದೆ ಹೊರತು ಅದು ನಿಜವಾಗ್ಲೂ ಇವತ್ತು ಹೆಚ್ಚೇನ ಮೋಸ ಮಾಡ್ತಿರೋದಲ್ಲ ಯಾರು ಇವತ್ತು, ನಾಲೆಡ್ಜ್ ಇಲ್ಲದೆ ಇರೋರಲ್ಲ, ಇದ್ದಿರೋರೇ ಮಾಡ್ತಾರೆ. ಸಾಧನೆಭ್ಯೋ ಅಧಿಕಾ ಭಕ್ತಿ ನೈವಾನ್ಯತ್ ತಾದೃಶಂ ಕ್ವಚಿತ್. ಭಕ್ತಿಗೆ ನೀವು ಎಲ್ಲದನ್ನು ಕೂಡ ಏನಾದರೂ ಮಾಡಬಹುದು, ಆದರೆ ಭಕ್ತಿ ಇಲ್ಲದವನು ಏನು ಮಾಡೋದು ತರಲಿಕ್ಕಾಗಲ್ಲ. ಎಲ್ಲಿರ್ಬೇಕು ಭಕ್ತಿ ಅನ್ನೋದು, ಸ್ವರೂಪದಲ್ಲೇ ಇರಬೇಕಾದ್ರಿಂದ ಹೊರಗಿಂದ ತರೋದಲ್ಲ ಅದು. ನೀವು ಬೇಕಷ್ಟು ಅಡುಗೆ ಮಾಡಿ ಹಾಕ್ಬೋದು, ಹಸಿವೆನೇ ಆಗಿಲ್ಲ ಅವನಿಗೆ ಏನು ಮಾಡ್ತೀರಿ? ಹಸಿವೆ ಎಲ್ಲಿಂದ ಆಗಬೇಕು? ಹಸಿವೆನೇ ಇಲ್ಲದೆ ಹೋದರೆ ಎಷ್ಟು ನೀವು ಹಾಕಿರೋ ತಿನ್ನಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಬಟ್ ಐಡಿಯಲ್ಲಿ ನೋಡ್ತಾನೆ, ಬೇಕಾದ್ರೆ ಕ್ಯಾರಿಯಲ್ಲಿ ಹಾಕ್ಕೊಂಡು ಹೋಗ್ತಾನೆ, ತಿನ್ನಕ್ಕಾಗೋದಿಲ್ಲ ಅವನಿಗೆ. ಹಸಿ ಇದ್ದರೆ ಮಾತ್ರ ತಿನ್ನಕ್ಕೆ ಸಾಧ್ಯ. ಇದು ಹಸಿವು ಒಳಗಿಂದ ಬರೋದು, ಹೊರಗಿಂದ ತರಲಿಕ್ಕೆ ಬರೋದಿಲ್ಲ. ಹಸಿವು ಒಂದು ಕೊಡ್ಲಿಕ್ಕೆ ಬರೋದಿಲ್ಲ. ಅನ್ನ ಕೊಡ್ಬೋದು, ಹಸಿವು ಕೊಡ್ಲಿಕ್ಕೆ ಬರೋದಿಲ್ಲ. ದೇರ್ ಫಾರ್ ಹಸಿವು ಅಂದ್ರೇನು, ಒಳಗಿಂದ ಬರೋದಾದ್ರಿಂದ, ಒಳಗಿಂದ ಸ್ವರೂಪದಲ್ಲೇ ಇರಬೇಕಾದ್ರಿಂದ, ಸ್ವರೂಪದ ಯೋಗ್ಯತೆ ಯಾರಿಗಿಲ್ಲ ಅವರಿಗೆ ಸರಿಯಾದ ಜ್ಞಾನ ಬರೋದಿಲ್ಲ, ಫಾಲೋನೂ ಮಾಡೋದಿಲ್ಲ, ಅದು ಗುರಿ ಸಾಧನೆ ಮಾಡಲಿಕ್ಕೂ ಆಗೋದಿಲ್ಲ. ಅದನ್ನೇ ಹೇಳ್ತಿರೋದು. ಭಕ್ತಿಶ್ಚೈವ ಹರಾವೇವ ಮುಖ್ಯ ಅನ್ಯತ್ರ ಯಥಾಕ್ರಮಂ ನೈವ ಅನ್ಯತ್ ತಾದೃಶಂ ಕ್ವಚಿತ್. ಅಂಥ ಭಕ್ತಿಗಿಂತ ದೊಡ್ಡ ಸಾಧನ ಒಂದಿಲ್ಲ. ಅದು ಇತ್ತು ಅಂದರೆ ತುಂಬ ಬೆಳೆಸ್ಬೋದು. ಬೀಜನೇ ಸರಿ ಇಲ್ಲ, ಇನ್ನೇನು ಮಾಡ್ತಾನೆ ಅವನೀಗ? ಅವನಿಗೆ ಬೇಕಾಗಿರೋ ಮಾವಿನ ಮರ, ಇವನು ಬೇವಿನ ಬೀಜ ಹಾಕ್ತಾ ಇದ್ದಾನೆ. ಹೇಗೆ ಬರುತ್ತದು? ಸಾಧ್ಯನೇ ಇಲ್ಲ. ಆ ಬೀಜನ ಇದನ್ನ ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ. ನಿಮ್ಮ ಮಣ್ಣು ಗೊಬ್ಬರದಿಂದ ಏನು ಮಾಡಬಹುದು? ಕ್ವಾಲಿಟಿ ಇಂಪ್ರೂವ್ ಮಾಡ್ಬೋದೇ ಹೊರತು ಒರಿಜಿನಾಲಿಟಿ ತರಲಿಕ್ಕೆ ಸಾಧ್ಯ ಇಲ್ಲ.
ಭಕ್ತಿಶ್ಚೈವ ಹರಾವೇವ. ಭಕ್ತಿ ಅಂದರೆ ಏನು ಅಂತ ಪ್ರಶ್ನೆ ಈಗ. ಭಕ್ತಿ ಅಂದರೆ ದೊಡ್ಡವರಲ್ಲಿ, ದೇವರಲ್ಲಿ, ದೇವರ ಭಕ್ತರಲ್ಲಿ ಏನಿರಬೇಕು? ಭಕ್ತಿ ಇರಬೇಕು. ಅದು ನಿಜವಾದ ಭಕ್ತಿ. ಇವತ್ತು ನಮಗೆ ದೇಶದಲ್ಲಿ ಭಕ್ತಿ ಇದೆ, ರಾಜ್ಯದ ಭಕ್ತಿ ಇಲ್ಲ ಅಂದರೆ ರಾಜ್ಯ ಅನ್ನೋದೇನದು? ದೇಶದ ಭಾಗ. ಸೊ ರಾಜ್ಯನೂ ಇಂಟ್ರೆಸ್ಟು ಮುಖ್ಯ, ದೇಶದ ಇಂಟ್ರೆಸ್ಟು ಮುಖ್ಯ. ಬೇರೆ ದೇಶ ಆದಾಗ ಹೊರಟೋಯ್ತು. ಆ ದೃಷ್ಟಿಯಲ್ಲಿ ದೇವರ ಭಕ್ತಿ ಅಂದರೆ ದೇವರ ಭಕ್ತರಲ್ಲೂ ಭಕ್ತಿ ಇರಬೇಕು. ಇವತ್ತು ನಮ್ಮಲ್ಲಿ ಕರೆಂಟ್ ಬಿಲ್ ಕೊಡೋಕ್ಕೋಸ್ಕರ ಚೀಫ್ ಇಂಜಿನಿಯರ್ ಬರ್ತಾನೆ ಅಥವಾ ಪವರ್ ಮಿನಿಸ್ಟರ್ ಬರ್ತಾರೆ. ಯಾರು ಬರ್ತಾರೆ? ಅವರೇ ಬರೆದ್ರೆ ಕೊಡ್ತೀವಿ ಅಂತೀವಿ ನಾವ್ಯಾರು ಕೂಡ. ಇವ್ರ ಬೆಲೆಗೆ ಎಷ್ಟಿದೆ ಇವ್ರ ಈಗ? ಅವರಷ್ಟೇ ಬೆಲೆ ಇದೆ. ಯಾವುದು ಕೊಟ್ಟ ಅಷ್ಟೇ ಅಥೆಂಟಿಕ್. ಆ ರೀತಿಯೇ ನಾವು ಗೌರವಿಸ್ಬೇಕು ಅವರನ್ನು. ಗೌರವಿಸೋದು ಅಂದರೆ ಏನು? ಡಿಪಾರ್ಟ್ಮೆಂಟ್ ದೊಡ್ಡವರು ಬರ್ತಾರೆ, ಅವಾಗ ನಿಂತು ಗೌರವಿಸ್. ಇವ್ರು ಬಂದಾಗ ಬಾಗಿಲು ತೆಗೆದು ನೋಡ್ಕೊಂಡು ಹೋಗಪ್ಪ, ಇಷ್ಟು ಗೌರವ. ಬೈದೇ ಇದ್ರೆ ಸಾಕು ಕೊನೆ ಪಕ್ಷ. ಅದು ಇಲ್ಲವರು ಏನಾಗುತ್ತೆ, ಅವ್ನು ಹೇಳ್ತಾರೆ ಗಲಾಟೆ ಮಾಡಿ ಬರ್ಕೊಳ್ಳಿಲ್ಲ, ಬರೆದು ಬಿಡ್ತಾರೆ. ಅದು ವ್ಯಾಲಿಡ್ ಅದು, ಗೊತ್ತಾಯ್ತಾ? ಅವನು ಇವನು ನೀವು ಮಾಡಿ ತಪ್ಪು ಮಾಡಿದ್ದೀರಿ ಅಂತಲೇ ಹೇಳ್ತಾರೆ. ನೀವೇ ಬಂದಿದ್ದೀರಿ ಅಂತ ಕೇಳಬಾರ್ದು ಅವ್ರನ್ನ. ನಮ್ಮಲ್ಲಿ ತಪ್ಪಿದೆ ಅದು. ದೇವರಲ್ಲಿ ಹೇಗೆ ಭಕ್ತಿ ಮಾಡಬೇಕು ಅದೇ ರೀತಿಯಲ್ಲಿ ದೇವರ ಭಕ್ತರಲ್ಲೂ ಕೂಡ ಮಾಡಬೇಕು. ಆಫೀಸ್ಗೆ ಬಾಸ್ಗೆ ಹೇಗೆ ನಾವು ಲಾಯಲ್ ಆಗಿರಬೇಕು, ನಾವು ಫ್ರೆಂಡ್ಲಿ ಆಗಿರಬೇಕು, ಗೌರವದಿಂದ ನಡ್ಕೋಬೇಕು, ಹಾಗೆ ಕೊಲೀಗ್ಸ್ ಜೊತೆಗೂ ಹಾಗೇ ಇರಬೇಕು. ಗಲಾಟೆ ಮಾಡ್ಕೊಳ್ಳೋದು ತಪ್ಪೇನೆ. ಕಾರಣ ಇದ್ದಾಗ ಬೇರೆ, ವಿನಾಕಾರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಇದ್ದಾಗಲೂ ಎಷ್ಟು ಕಾರಣ ಇರುತ್ತೋ ಅಷ್ಟೇ, ಅದು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ತಪ್ಪಾಗುತ್ತಾಗ. ಏನೋ ಏನಿಲ್ಲ, ಬಂದೇ ಬರುತ್ತೆ. ಲೇಟ್ ಆಗ್ಬೋದು ಅಷ್ಟೇ ಬೇಕಾದ್ರೆ. ಇವತ್ತು ಬೀಜನೇ ನೀವಾಗಿ ಚೆನ್ನಾಗಿ ತೋಟ ಮಾಡಿದರೆ ಫಸ್ಟ್ ಕ್ಲಾಸೇ ಬೆಳೆಯುತ್ತೆ. ಎಲ್ಲ ಬಿಸಾಕಿದ್ರೆ ಬೆಳೆಯುತ್ತೆ. ಕ್ವಾಲಿಟಿ ಹೇಗಿರುತ್ತೆ? ಅದು ಅಷ್ಟೊಳ್ಳೆ ಕ್ವಾಲಿಟಿ ಇರೋದಿಲ್ಲ. ಬಟ್ ಅದು ಮಾವು ಹೋಗಿ ಬೇವಾಗಿ ಬೆಳೆಯೋದಿಲ್ಲ, ಮಾವು ಕೂಡ ಆಗೋದಿಲ್ಲ. ನಾವೇ ಅದಕ್ಕೆ ತೋಟಗಾರಿಕೆ ಅಂತ ಕರೀತಾರೆ. ತೋಟಗಾರಿಕೆ ಅಂತ ಮಾಡಿದಾಗ ಅದು ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡೋದು. ಅದು ಬೇರೆ ಎತ್ತು ಬೆಳೆದ ಪಾಪ ಎಲ್ಲೋ ಬೆಳೆದಿದ್ದು ಅದು ಹೇಗಿರುತ್ತೋ ಅದು ತಗೋತಾರೆ ಅಷ್ಟೆ. ಭಕ್ತಿ ರೀತಿ ಸಾಮಾನ್ಯನ ಉಕ್ತಂ ಜ್ಞಾಯತೆ ಸಾಧಿಕತ್ವೇನ ಸರ್ವತ್ರ ಸೋತ್ತಮೇ. ನಮ್ಮಲ್ಲಿ ಇನ್ನೊಂದು ಭಕ್ತಿಗೆ ಅಪಾರ್ಥ ಏನು ಗೊತ್ತಾ? ದ್ವೇಷ ಮಾಡಿದರೆ ಭಕ್ತಿ ಪ್ರೂವ್ ಆಗುತ್ತೆ ಅಂಥೇಳಿ. ಭಾಳ ತಪ್ಪದು. ಒಳ್ಳೆಯವರಲ್ಲಿ ಹಾಗಿರಬಾರ್ದು. ಭಕ್ತಿನೇ. ಕೆಟ್ಟವರಲ್ಲಿ ದ್ವೇಷ ಮಾಡಬೇಕೇ ಹೊರತು ಒಳ್ಳೆಯವರಲ್ಲಿ ದ್ವೇಷ ಮಾಡೋದು ತಪ್ಪದು. ಸ್ವಾಧಿಕತ್ವೇನ ಸರ್ವತ್ರ ಸೋತ್ತಮೇಶು ಕ್ರಮೇಣ ಚ. ಭಕ್ತಿ ಮಿನಿಮಮ್ ರಿಕ್ವೈರ್ಮೆಂಟ್ ಏನು ಅಂದರೆ ನಮಗಿಂತ ದೊಡ್ಡವರು ಅಂತ ಜ್ಞಾನ ಇರಬೇಕು. ನಮಗಿಂತ ದೊಡ್ಡವರಲ್ಲ, ಒಳ್ಳೆಯವರು. ಅವಾಗೇನು ಬರುತ್ತೆ ಅವ್ರ ಬಗ್ಗೆ? ನಮಗೆ ಸ್ನೇಹ ಬರುತ್ತೆ. ಫ್ರೆಂಡ್ಶಿಪ್ ಬೇರೆ, ನಾವು ಗೌರವ ಬೇರೆ, ವಾತ್ಸಲ್ಯ ಬೇರೆ. ಚಿಕ್ಕವರಲ್ಲಿ ಏನು ಬರುತ್ತೆ? ವಾತ್ಸಲ್ಯ ಬರುತ್ತೆ. ಸಮಾನರಲ್ಲಿ ಸ್ನೇಹ ಬರುತ್ತೆ, ದೊಡ್ಡವರಲ್ಲಿ ಭಕ್ತಿ ಬರುತ್ತೆ. ಅದಕ್ಕೆ ಭಕ್ತಿ ಮಾಡಬೇಕು ಅಂತ ಹೇಳಿದರೆ ಅವ್ರು ದೊಡ್ಡವರಾಗಿರಲೇಬೇಕು, ಮಿನಿಮಮ್ ಅದು. ಸ್ವಾಧಿಕತ್ವೇನ ಸರ್ವತ್ರ ಸೋತ್ತಮೇಶು ಕ್ರಮೇಣ ಚ. ಅದರ ತಾರತಮ್ಯ ಜ್ಞಾನ ಇರಬೇಕು. ನಮಗೆ ಗೊತ್ತು, ಯಾರ ಜೊತೆ ಮಾತಾಡ್ತಿರ್ತಾರೆ, ಅವರಿಗೆ ದೊಡ್ಡವರು ಬರ್ತಾರೆ, ಅವನು ಹೇಳ್ತಾನೆ, ಇವನು ಹೇಳಬೇಕಾಗ. ಯಾತಕ್ಕೆ? ಇವರಿಗೆ ದೊಡ್ಡವನು, ಅವನು ದೊಡ್ಡವನು. ಅದು ನ್ಯಾಚುರಲ್. ಅದು ಆ ರೀತಿ ಮಾಡಿದವರು ತಪ್ಪಾಗುತ್ತೆ. ನಿಮಗೆ ದೊಡ್ಡವನಿರ್ಬೋದು, ನಮಗಲ್ಲ ಅಂತ ಹೇಳೋಗಿಲ್ಲ. ಗೊತ್ತಾಯ್ತಾ? ಅಫಿಷಿಯಲಿ ಎಲ್ಲರೂ ಅರ್ಥ ಆಗುತ್ತೆ, ಮನೆಯಲ್ಲಿ ಅರ್ಥ ಆಗಲ್ಲ ಅಷ್ಟೇ. ಅಫಿಷಿಯಲಿ ಎಲ್ಲರೂ ಫಾಲೋ ಮಾಡ್ತಾರೆ. ಸಾಕ್ಷಾತ್ ಸೋತ್ತಮೇ ಸ್ವಾಧಿಕೈವ ಕರ್ತವ್ಯ ಅನ್ಯತ್ರ ಸೋತ್ತಮೇಶು ತದುತ್ತಮತ್ವ ಕ್ರಮೇಣ ಇತ್ಯರ್ಥ. ಮತ್ತು ರಾಯರಿದ್ದಾರೆ, ಜಯತೀರ್ಥರಿದ್ದಾರೆ, ಆಚಾರ್ಯರಿದ್ದಾರೆ, ಎಲ್ಲರಲ್ಲೂ ಭಕ್ತಿ ಮಾಡ್ತೀವಿ ನಾವು. ಬಟ್ ತಾರತಮ್ಯ ಇದೆ. 3 ಜನ ತೊಗೊಂಡಾಗ ಅತಿ ಹೆಚ್ಚು ಭಕ್ತಿ ಯಾರಲ್ಲಿ ಮಾಡಬೇಕು? ಆಚಾರ್ಯಲ್ಲಿ ಮಾಡಬೇಕು. ಮೂಲ ಗುರುಗಳು ಅವರೇನೆ. ಆಮೇಲೆ ಟೀಕಾರ ಅವರೇ ಮಾಡಿ ತೋರಿಸ್ತಾರೆ. ಅವರಿಗೆ ಮಾಡಿ ಅಂತ ಅವರೇ ಹೇಳ್ತಾರೆ. ಫಸ್ಟ್ ರಾಯರನ್ನ ಕೇಳಿದರೆ ಫಸ್ಟ್ ಭಕ್ತಿ ಯಾರಲ್ಲಿ ಮಾಡಿ ಅಂತ ಹೇಳ್ತಾರೆ? ದೇವರು, ಆಚಾರ್ಯರು, ಟೀಕಾರ, ಆಮೇಲೆ ನಮ್ಮಂತ ಹೇಳ್ತಾರೆ ಹೊರತು ನಮಗೆ ಮಾಡಿ ಅಂತ ಹೇಳೋದಿಲ್ಲ. ಹೇಳಿದರೆ ಅವ್ರು ಒಳ್ಳೆಯವರು ಆಗೋದೇ ಇಲ್ಲ. ಫಸ್ಟ್ ಭಕ್ತಿ ಸಾಧನಂ ಚೇನ್ ಮುಕ್ತಿ ಪ್ರಾಪ್ತ್ಯನಂತರಂ ನಾಸ್ತಿ ಇತಿ ಪ್ರತೀತಿ ಸ್ಯಾತ್ ಫಲಪ್ರಾಪ್ತೋ ಸಾಧನ ನಿವೃತ್ತಿ ದರ್ಶನ ತನ್ನಿವೃತ್ತ್ಯರ್ಥಮಾಹ ಅನುವರ್ತತೆ ಚೈತಿ ಅನುವರ್ತತೆ ಚ ಸಾ ಭಕ್ತಿ ಮುಕ್ತೌ ಆನಂದ ರೂಪಿಣಿ. ಭಕ್ತಿ ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಗೊತ್ತಾ? ಇದು ಕೆಲವು ಸಾಧನೆ ಇರುತ್ತೆ. ಒಂದು ಊರಿಗೆ ಹೋಗಬೇಕು, ಬಸ್ಸಲ್ಲಿ ಹೋದ್ವಿ, ಬಸ್ ಹಿಡ್ಕೊಂಡು ಹೋಗ್ಬೇಕು, ಮತ್ತೇನು ಬಸ್ ಕೆಲಸ ನಮಗಿಲ್ಲ. ಈಗ ಗುರಿ ಮುಟ್ಟಿ ಆಯಿತು ನಮಗೀಗ. ಭಕ್ತಿ ಮುಕ್ತಿಗೆ ಸಾಧನ. ಆದರೆ ಮುಕ್ತಿಗೆ ಹೋದ್ಮೇಲೂ ಭಕ್ತಿ ಏನಾಗಬೇಕು? ಇರಬೇಕು. ಅದು ವೆರಿ ಇಂಪಾರ್ಟೆಂಟ್. ಇವತ್ತು ಓದ್ಬೇಕಾದ್ರೆ ಮೇಷ್ಟ್ರಲ್ಲಿ ಗೌರವ ಇತ್ತು, ಕೆಲಸಕ್ಕೆ ಸೇರಿದ ಮೇಲೆ ಅವರಲ್ಲಿ ಗೌರವ ಇದೆ, ರಿಟೈರ್ ಆದಮೇಲೆ ಅವರ ಹತ್ರ ಗೌರವ ಬೆಳೆಸ್ಬೋದು. ಎಲ್ಲೂ ಕಳ್ಕೊಳ್ಳೋಕೆ ಬರೋದಿಲ್ಲ. ಅದನ್ನು ಭಕ್ತಿ ವಿಶ್ವಾಸ ಎಂಬುದು ಏನದು? ಕಾಮನ್ ಫ್ಯಾಕ್ಟ್ರು. ಮುಕ್ತಿ ಆಯಿತು ಅಂಥೇಳಿ ಏನು ಮಾಡೋಂಗಿಲ್ಲ, ದೇವ್ರು ಭುಜ ಕೈ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಬರೋಲ್ಲ. ಗೊತ್ತಾಯ್ತಾ? ಅವರವರೇ ನಾವೇನೆ. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ? ನಾವು ಭೇದ ಒಪ್ತೀವಿ, ತಾರತಮ್ಯ ಒಪ್ಪೋದಿಲ್ಲ, ಅಂದರೆ ಮುಕ್ತಿಯಲ್ಲಿ ಈಕ್ವಾಲಿಟಿ ಬರುತ್ತೆ ಅಂತ ಹೇಳ್ತಾರೆ. ತಪ್ಪದು. ಒಬ್ಬ ಅಟೆಂಡರ್ ರಿಟೈರ್ ಆಗ್ತಾನೆ, ಗೊತ್ತಾಯ್ತಾ? ಒಬ್ಬ ಆಫೀಸರ್ ರಿಟೈರ್ ಆಗ್ತಾರೆ. ರಿಟೈರ್ ಆದ ತಕ್ಷಣ ಇಬ್ಬರು ಒಂದೇ ಆಗಿಬಿಡ್ತಾರಾ? ಸಾಮ್ಯ ಬರುತ್ತಾ? ಅದು ಪೆನ್ಷನ್ ಕೂಡ ವೇರಿ ಆಗುತ್ತೆ. ಸತ್ರ ಫ್ಯಾಮಿಲಿ ಪೆನ್ಷನ್ನು ಚೇಂಜ್ ಆಗುತ್ತೆ. ಯಾಕೆಂದ್ರೆ ತಾರತಮ್ಯ ಅಲ್ಲೂ ಇದೆ. ಮುಕ್ತಿಯಲ್ಲಿ ತಾರತಮ್ಯ ಹೇಗೆ ಹೋಗುತ್ತಾಗಿದ್ದರೆ ಹೋಗೋದಿಲ್ಲ.
ಸೊ ಮುಕ್ತಿಯಲ್ಲಿ ಐಕ್ಯನೂ ಹೇಳ್ಕೊಡೋದು, ಸಾಮ್ಯನೂ ಹೇಳ್ಕೊಡೋದು. ಏನು ಹೇಳಬೇಕಲ್ಲರೂ ಕೂಡ ತಾರತಮ್ಯ ಎಲ್ಲ ಮೇಂಟೈನ್ ಆಗುತ್ತೆ, ಭಕ್ತಿ ಹಾಗೆ ಉಳಿಯುತ್ತೆ. ಒಂದು ಡಿಫರೆನ್ಸು, ಸಂಸಾರಾವಸ್ಥೆಯಲ್ಲಿ ಭಕ್ತಿ ಎಂಬುದು ಹೆಚ್ಚುತ್ತಾ ಹೋಗುತ್ತೆ. ಮುಕ್ತಿ ಆದಮೇಲೆ ಏನಾಗುತ್ತೆ ಅಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ. ಮೊದಲು ಲೋಟಕ್ಕೆ ನೀರು ಹಾಕ್ತಾ ಹೋಗ್ತೇವೆ, ಜಾಸ್ತಿ ಆಗ್ತಾ ಬರುತ್ತೆ, ತುಂಬಿದ ಮೇಲೆ ನಿಂತು ಬಿಡುತ್ತೆ, ಅಲ್ಲಿ ಚೆಲ್ಲಿ ಹೋಗ್ಬಿಡುತ್ತೆ, ಅಷ್ಟೇ ಹೊರತು ಫುಲ್ ಆಗ್ಬಿಟ್ಟು ಸ್ಟಾಪ್ ಆಗಿಬಿಡುತ್ತೆ. ಹಾಗೆ ಇದು ಅರ್ಥ ಮಾಡ್ಕೊಂಡ್ರೆ ಇಲ್ಲೇ ಗೊತ್ತಾ ನಿಮಗೆ. ಈ ಆಟೋಮೆಟಿಕ್ ಎಂದು ಮಾಡಿರ್ತಾರೆ ಟ್ಯಾಪ್ಗಳೆಲ್ಲ, ಹತ್ತಿರ ಹೋದ್ರೆ ಅವನಿಗೆ ಬರಬೇಕು ಶುರುವಾಗಿಬಿಡುತ್ತೆ. ಯಾವುದಕ್ಕೆ ಗೊತ್ತಾ, ಅದು ನೀರು ವೇಸ್ಟ್ ಆಗೋದಿರೋದು ಪ್ಲಾನ್, ಅದು ಕೆಳಗಿದ್ದ ಮಾತು ಬಿಡೋದಿಲ್ಲ. ಅಲ್ಲಿ ನೋಡಿ ಫುಲ್ ಆದಮೇಲೆ ಬಿಡೋದಿಲ್ಲ, ಅದು ಈ ಕಡೆ ಬಂದರೆ ಬಿಡೋದಿಲ್ಲ, ಹೊತ್ತಷ್ಟೇ ಬಿಡುತ್ತೆ. ಮಿಸ್ಯೂಸ್ ಆಗೋದು ತಪ್ಪುತ್ತಾಗ. ಅದು ಮುಕ್ತಿ ಆದಮೇಲೆ ಭಕ್ತಿ ಎಂಬುದು ಏನಾಗೋದಿಲ್ಲ, ಅದು ಜೀರೋ ಆಗೋ ಚಾನ್ಸ್ ಇಲ್ಲೇ ಇಲ್ಲ, ಅದು ಕಡಿಮೆ ಆಗೋ ಚಾನ್ಸು ಇಲ್ಲ, ಹೆಚ್ಚಾಗೋ ಚಾನ್ಸು ಇಲ್ಲ, ಫುಲ್ ಬಿಡುತ್ತೆ. ಅಲ್ಲಿವರೆಗೂ ನಮಗೇನು ಚಾನ್ಸ್ ಇದೆ ಭಕ್ತಿನ ಜಾಸ್ತಿ ಮಾಡಿಕೊಡೋದಕ್ಕೆ ಗೊತ್ತಾಗುತ್ತೆ. ಎಂಡಿಲ್ಲ ಅಂದರೆ ನಿತ್ಯ ಅದು. ಅನುವರ್ತತೆ ಚ ಸಾ ಭಕ್ತಿ ಮುಕ್ತೌ ಆನಂದ ರೂಪಿಣಿ. ಬಟ್ ಏನು ಕೊಡುತ್ತೆ ಗೊತ್ತಾ, ಆನಂದ ಕೊಡುತ್ತೆ. ಉದಾಹರಣೆಗೆ ದೊಡ್ಡವರು ಬಂದರು, ಗೌರವ ಕೊಡ್ತೇವೆ, ಕೂತ್ಕೋ ಅಂತ ಹೇಳಿದರು, ನಮಗೆ ಎದ್ದಿದ್ದಕ್ಕೆ ಬೇಜಾರು ಅನಿಸೋದಿಲ್ಲ, ಏನು ಅನಿಸುತ್ತೆ ನಮಗೆ, ಖುಷಿ ಅನಿಸುತ್ತೆ. ಅವ್ರು ದೊಡ್ಡವ್ರಿಗೆ ಗೌರವ ಕೊಟ್ಟರೆ ಭಾರಿ ಹೆಮ್ಮೆಯಿಂದ ಅನ್ಕೋತಾರೆ. ಆದರೆ ಅನ್ವಾಂಟೆಡ್ ಸಲ ಬರ್ತಾರೆ, ಅವಾಗೇನಾಗುತ್ತೆ, ಅಯ್ಯೋ ಹೇಳ್ಬೇಕಲ್ಲಪ್ಪ ಅಂತ ಬೇಜಾರು ಮಾಡಿಕೊಂಡು ನಿರ್ಧಾರಕೊಂಡು ಈಗ ನಿಂತಿರ್ತಾನೆ, ಅವನಿಗೆ ಇದಿಲ್ಲ, ಪ್ರೀತಿ ಇಲ್ಲ. ಸೊ ಭಕ್ತಿಗೆ ಏನಿದೆ ಗೊತ್ತಾ, ಅದು ಎಂಜಾಯ್ಮೆಂಟ್. ಭಕ್ತಿ ಎಂಬುದು ಎಂಜಾಯ್ಮೆಂಟ್. ಅದು ತಾಯಿ ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಾಳೆ, ಆಯಾಸ ಆದರೂ ಕೂಡ ಏನು ಅನ್ಸೋದಿಲ್ಲ, ಅದಕ್ಕೆ ಖುಷಿ ಅನಿಸುತ್ತೆ, ಅವ್ರು ಬೇಜಾರು ಅನ್ಸೋದಿಲ್ಲ. ಅನ್ವಾಂಟೆಡ್ ಬಂದಾಗ ಬೇಜಾರಾಗಲಿ ಶುರುವಾಗಿ. ದೇವರು ನಮಗೆ ಯಾವಾಗಲೂ ವಾಂಟೆಡ್ ಆದ್ದರಿಂದ ಏನು ಅನ್ಸೋದಿಲ್ಲ, ನಮಗೆ ಬೇಸರ ಆಗೋದೇ ಇಲ್ಲ, ಎಂಜಾಯ್ ಮಾಡ್ತೇವೆ. ಸೊ ಭಕ್ತಿ ಎಂಬುದು ಸಾಧನನೂ ಹೌದು, ಸಿದ್ಧಿನೂ ಹೌದು. ಮೋಕ್ಷ ಬರೋವರೆಗೂ ಏನದು ಸಾಧನ, ಮುಕ್ತಿ ಬಂದ ಮೇಲೆ ಏನದು ಸಿದ್ಧಿ. ಅದು ಎಂಜಾಯ್ ಇಟ್, ಅದು ಹಾಗಿರುತ್ತೆ ಅಂತ ಹೇಳ್ತಾರೆ. ತತ್ಪೂರಿಕೋಪಾಸನ ಇವಂ ಕರ್ತವ್ಯ ಮುಕ್ತಯೇ ಗುಣೈಹಿ. ಆದ್ದರಿಂದ ನಾವು ಭಕ್ತಿಯಿಂದಲೇ ಸಾಧನೆ ಮಾಡಬೇಕೆ ಹೊರತು ಸದ್ಯ ಕೆಲಸ ಮಾಡಿಬಿಡ್ತೀವಿ ಆಮೇಲೆ ಭಕ್ತಿ ತರ್ತೇವೆ ಅಂತ ಹೇಳೋದಕ್ಕೆ ಹೋಗಬೇಡಿ. ಮತ್ತು 99% ಜನ ದೇವ್ರ ನಂಬರು ಕೂಡ ಹಾರ್ಟಿಲಿ ನಂಬಿರೋದಿಲ್ಲ, ಭಯಕ್ಕೋಸ್ಕರ ನಂಬಿರ್ತಾರೆ. ದೇವ್ರು ನಮ್ಮನ್ನು ಪೀಡಿಸ್ತಾ ಹೋದ್ರೆ ಸಾಕು ಅಂತ ಹೇಳಿಬಿಟ್ಟು ಒಂಥರ ಕೇರ್ಲೆಸ್ ಮಾಡಬೇಕು, ಮಾಡಿರಬಾರ್ದು. ಅದು ಭಕ್ತಿ ಅಂತ ಕರೆಯೋದಿಲ್ಲ. ಅದಕ್ಕೆ ಸುಧಾಮ ಬರೀ ಅವಲಕ್ಕಿ ಕೊಟ್ಟ, ಏನಿತ್ತು ಆತ್ನಲ್ಲಿ, ಅವಲಕ್ಕಿ ಇಷ್ಟ ಇತ್ತು, ಭಕ್ತಿ ಮಾತ್ರ ಭಾರಿ ಇತ್ತು. ದೇವರು ಅದನ್ನು ಕೌಂಟ್ ಮಾಡ್ದ. ಕೆಲವು ದುರ್ಯೋಧನ ಕ್ವಾಂಟಿಟಿ ಸಿಕ್ಕಾಬಟ್ಟೆ ಇತ್ತು, ಭಕ್ತಿ ಝೀರೋ, ಕೃಷ್ಣ ರಿಜೆಕ್ಟ್ ಮಾಡಿಬಿಟ್ಟ. ಆದ್ದರಿಂದ ಭಕ್ತಿ ಒಂದು ಎಷ್ಟು ಡಿಫರೆನ್ಸ್ ತೋರಿಸುತ್ತೆ. ಆ ಭಕ್ತಿ ಬಗ್ಗೆ ಸರಿಯಾಗಿ ತಿಳ್ಕೊಂಡಷ್ಟು ಕೂಡ ಯಾವ ಕಾಲಕ್ಕೂ ಭಕ್ತಿಗೆ ಅಫೆಕ್ಟ್ ಆಗದಂತೆ ನೋಡಬೇಕು. ಒಟ್ಟು ಸಾಧನೆಯ ತಾತ್ಪರ್ಯ ಏನು ಅಂದರೆ ಭಕ್ತಿ ಹೆಚ್ಚುತ್ತಾ ಹೋಗೋದು. ಭಕ್ತಿ ಹೆಚ್ಚದೆ ಹೋದರೆ ಏನರ್ಥ, ಅಲ್ಲಿಗೆ ಅದು ಸಾಧನೆ ಆಗ್ತಾ ಇಲ್ಲ ಅಂತ ತುಂಬಿಸ್ತಾ ಇದ್ದಾನೆ. ಲೋಟದಲ್ಲಿ ನೀರು ಜಾಸ್ತಿ ಆಗ್ತಾ ಇದೆ, ಸೋರ್ತಾ ಇದೆ ಅಂತ ಅರ್ಥ. ನೀರು ಹಾಕ್ತಾ ಇದ್ದಾರೆ ಜೋರಾಗಿ, ಒಂದು ನಿಲ್ತಾನೆ ಇಲ್ಲ, ಅಲ್ಲಿ ಎಲ್ಲ ಸೋರಿ ಹೋಗ್ತಾ ಇದೆ. ನಮ್ಮ ಸಾಧನೆ ಎಲ್ಲ ವೇಸ್ಟ್ ಆಗ್ತಾ ಇದೆ ಅಂತ ಅರ್ಥ. ಅದೇ ತಾನೇ ಹೇಳ್ತಿರೋದು, ನಿರಂತರ ಪ್ರೇಮ ಹಾಗೇ ಇರುತ್ತೆ. ತಮಗೆ ಬೇಕಾದರೂ ತುಂಬ ವಯಸ್ಸಾಗ್ತದೆ, ಇನ್ವ್ಯಾಲಿಡ್ ಆಗ್ತಾರೆ, ಅದು ಭಕ್ತಿ ಹೋಗಿಡುತ್ತೆ, ಅವ್ರ ಮೇಲೆ ಭಕ್ತಿ ಪ್ರೀತಿ ಹೋಗೋದಿಲ್ಲ. ಅದು ಹೇಳ್ಬೇಕಾದ್ರೂ ಹೇಳ್ತಾರೆ, ಪಾಪ ಎಕ್ಸಲೆಂಟ್ ವರ್ಕರು, ಅನ್ಫಾರ್ಚುನೇಟ್ ಏನೋ ಆಗಿದೆ ಅಂತಾರೆ ಹೊರತು ಅವನಿದು ಪ್ರೀತಿ ಹೋಗೋದೇ ಇಲ್ಲ. ಎಷ್ಟು ಜನ ಮತ್ತೆ ಜ್ಞಾಪಿಸ್ಕೋತಾರೆ, ಎಷ್ಟು ಚೆನ್ನಾಗಿ ಮಾಡ್ತಿರ್ತಾರೆ, ಅರ್ಥ ಆಯ್ತಾ, ಅದು ಹೋಗೋದಿಲ್ಲ.